ಹುಡುಗ 7 ವರ್ಷಗಳ ಕಾಲ ಆ ಒಂದೇ ಹುಡುಗಿನ ಪ್ರೀತಿ ಮಾಡಿ ಆ ಹುಡುಗಿನೇ ಮದುವೆ ಆಗ್ತಾನ, ಇಲ್ಲ ಆ ಹುಡುಗಿ ಮನೇಲಿ ನೋಡ್ಸಿರೋ ಹುಡುಗನ ಮದುವೆ ಆಗ್ತಾನ, ಇಲ್ಲ ಪ್ರೀತಿಸಿರೋ ಹುಡುಗನ ಮದುವೆ ಆಗ್ತಾಳ. ಹುಡುಗನ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾಳೆ ಅಷ್ಟೇ. 7 ವರ್ಷಗಳ ಕಾಲ ಪ್ರೀತಿ ಮಾಡಿರ್ತಕ್ಕಂಥ ಒಂದು ಹುಡುಗಿನ ಮದುವೆ ಆಗಲಿಕ್ಕೆ ಆಗಲ್ಲ. ಏಕೆಂದರೆ ಆಗ ಪ್ರೆಸೆಂಟ್ ಕೆಲಸ ಇರಲ್ಲ, ಒಂದು ಸ್ಯಾಲ್ರಿ ಯಾವುದು ಬರ್ತಿರೋದಿಲ್ಲ, ಆ ಹುಡುಗ ಫುಲ್ಲು ನಿಲ್ಲಾಗಿರ್ತಾನೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಮತ್ತೊಂದು ವೀಡಿಯೋಗೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ, ಒಂದು ಹುಡುಗ 7 ವರ್ಷಗಳ ಕಾಲ ಆ ಒಂದೇ ಹುಡುಗಿನ ಪ್ರೀತಿ ಮಾಡಿ ಆ ಹುಡುಗಿನೇ ಮದುವೆ ಆಗ್ತಾನ, ಇಲ್ಲ ಆ ಹುಡುಗಿ ಮನೇಲಿ ನೋಡ್ಸಿರೋ ಹುಡುಗನ ಮದುವೆ ಆಗ್ತಾನ, ಇಲ್ಲ ಪ್ರೀತಿಸಿರೋ ಹುಡುಗನ ಮದುವೆ ಆಗ್ತಾಳ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅದ ಹೇಳ್ತೀನಿ ಅಂತ ಹೇಳಿದೆ. ಇವತ್ತು ಆ ಹುಡುಗ ಏನು ಮಾಡ್ತಾನೆ, ಆ ಒಂದು 7 ವರ್ಷಗಳ ಕಾಲ ಪ್ರೀತಿ ಮಾಡಿರ್ತಕ್ಕಂಥ ಒಂದು ಹುಡುಗಿನ ಮದುವೆ ಆಗಲಿಕ್ಕೆ ಆಗಲ್ಲ. ಏಕೆಂದರೆ ಈ ಹುಡುಗನಿಗೆ 2018ರಲ್ಲಿ ಆ ಹುಡುಗನಿಗೆ ಸ್ಯಾಲ್ರಿ ಬಂದು 18,000 ಇಲ್ಲ 20,000 ರೀಚ್ ಆಗಿರುತ್ತೆ. ಮತ್ತು ಈಗೇನೇನಾಗುತ್ತೆ ಅಂದರೆ ಆ ಹುಡುಗನಿಗೆ ಏನೋ ಹೆಲ್ತ್ ಇಶ್ಯೂ ಆಗುತ್ತೆ. ಹೆಲ್ತ್ ಇಶ್ಯೂ ಆದಾಗ ಆ ಹುಡುಗ ಏನು ಮಾಡ್ತಾನೆ, ನಾನು ಪ್ರೀತಿಸಿರೋ ಹುಡುಗಿ ನನ್ನ ಜೊತೇಲಿ ಇರ್ತಾಳೆ, ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿ ಮೇಲೆ ತುಂಬ ಭರವಸೆಯನ್ನು ಇಟ್ಟಿರ್ತಾನೆ. ಭರವಸೆಯನ್ನು ಇಟ್ಟಾಗ ಆ ಹುಡುಗ ಏನು ಮಾಡ್ತಾನೆ, ಸರಿ ಇದು ಈ ಥರ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಹೋಗ್ತಾನೆ. ಆ ಹುಡುಗನಿಗೆ ಹೆಲ್ತ್ ಇಶ್ಯೂ ಆಗುತ್ತೆ. ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೆಲಸ ಸಿಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೆಲಸ ಸಿಗಬೇಕಾದ್ರೆ ಆ ಹುಡುಗ ಪ್ರೆಸೆಂಟ್ ಮಾಡ್ತಾರೆ ಕೆಲಸನ ಬಿಡೋದಿಲ್ಲ, ಅದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ನ ಪಾರ್ಟ್ ಟೈಮಾಗಿ ಕನ್ವರ್ಟ್ ಮಾಡ್ತಾನೆ. ಅದರಲ್ಲಿ ಯಾವ ಥರ ಅಂದರೆ ಒಂದು ಲೆವೆಲ್ಸ್ ಅಂತ ಇಟ್ಟಿರ್ತಾರೆ. ಆ ಲೆವೆಲ್ಸಲ್ಲಿ ಏನು ಮಾಡ್ತಾನೆ ಅಂದರೆ, ಅದು ಡೈರೆಕ್ಟರು, ಕೋ ಡೈರೆಕ್ಟರು, ಈ ಥರ ಒಂದು ಲೆವೆಲ್ಸನ್ನು ಇರುತ್ತೆ. ಈ ಹುಡುಗ ಒಂದು ಕೋ ಡೈರೆಕ್ಟರ್ ಆಗಿದ ತಕ್ಷಣ ಆ ಹುಡುಗಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಕೊಟ್ಟಾಗ ಆ ಹುಡುಗಿ ಏನು ಮಾಡ್ತಾಳೆ, ಸರಿ ಓಕೆ ಆಯಿತು, ಬೇಗ ಅಚೀವ್ಮೆಂಟ್ ಮಾಡು, ಮನೇಲಿ ಬಂದು ಕೇಳು ಅಂತ ಹೇಳ್ತಿರ್ತಾನೆ. ಆದರೆ ಹುಡುಗಿಯವರಪ್ಪ ಏನು ಮಾಡ್ತಿರ್ತಾನೆ, ಆ ಒಂದು ಮದುವೆ ಹುಡ್ಕೋದ್ರ ಬಗ್ಗೆ ಈ ಹುಡುಗಿಗೆ ಗೊತ್ತಿರೋದಿಲ್ಲ. ಹಂಗಾಗಿ ಈ ಹುಡುಗನಿಗೆ ಫುಲ್ ಸಪೋರ್ಟಿವ್ ನಿಂತ್ಕೊಂಡಿರ್ತಾಳೆ. ಫುಲ್ ಸಪೋರ್ಟಿವ್ ನಿಂತ್ಕೊಂಡಿರ್ಬೇಕಾದ್ರೆ ಈ ಹುಡುಗ ಏನು ಮಾಡ್ತಾನೆ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಬ್ಯಾಕ್ ಪೇನ್ ಬಂದುಬಿಟ್ಟು ಸಯಾಟಿಕ ನರ ಅಂತ ಹೇಳ್ಬಿಟ್ಟು ಫುಲ್ಲು ಬ್ಯಾಕ್ ಪೇನಲ್ಲಿ ಆ ಹುಡುಗ ಏನು ಮಾಡ್ತಾನೆ, ಫುಲ್ ಬೆಡ್ ರೆಸ್ಟ್ ಮಾಡಬೇಕು, ಬೈಕ್ ಓಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗಿಂದ ಆಚೆ ಬರ್ತಾನೆ. ಆಚೆ ಬಂದು ಇರೋ ಕೆಲಸನ ಕಳ್ಕೊಂಡು ಫುಲ್ ಬೆಡ್ ರೆಸ್ಟಲ್ಲಿ 1 ಇಯರ್ ಬೆಡ್ ರೆಸ್ಟ್ ಮಾಡ್ತಾನೆ. ಆ ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ ಆ ಹುಡುಗಿ ಫುಲ್ ಕಾಂಟ್ಯಾಕ್ಟ್ ಮಾಡೋದೇ ಬಿಟ್ಬಿಡುತ್ತೆ. ಅಂದರೆ ಏನಾಗ್ತಾ ಇಲ್ಲ ಅಂತ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಈ ಹುಡುಗನ ಹತ್ರ ಫೋನ್ ಇರಲ್ಲ. ಹಂಗಾಗಿ ಏನು ಮಾಡ್ತಾನೆ, ಈ ಹುಡುಗನ ಲೈಫು ಫುಲ್ ಹಾಸ್ಪಿಟ್ಲಲ್ಲೇ ಓಡಾಡೋದು, ಹೋಗೋದು ಬರೋದು, ಹಾಸ್ಪಿಟ್ಲಲ್ಲಿ ಸ್ಕ್ಯಾನ್ ಮಾಡಿಸೋದು, MRI ಮಾಡಿಸೋದು, ಎಲ್ಲರಲ್ಲೂ ನಾರ್ಮಲ್ ಅಂತ ಬಂದಾಗ ಈ ಹುಡುಗನಿಗೆ ಏನಾಗುತ್ತೆ ಅಂದರೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರೋದಿಲ್ಲ. ಯಾವ ಲವ್ವು ಬೇಡ, ನನಗೇನು ಬೇಡ ಅಂತ ಹೇಳ್ಬಿಟ್ಟು ಆ ಹುಡುಗ ಏನು ಮಾಡ್ತಾನೆ, ಜಸ್ಟ್ ಸಿಂಪಲ್ಲಾಗಿ ಮೊಬೈಲು, ಫೋನ್ಸ್ ಎಲ್ಲನೂ ಸ್ವಿಚ್ ಆಫ್ ಮಾಡಿಬಿಟ್ಟು ನನ್ನ ಲೈಫಲ್ಲಿ ಫಸ್ಟ್ ಹೆಲ್ತಲ್ಲಿ ಫಿಟ್ ಆಗೋಣ ಅಂತ ಹೇಳ್ಬಿಟ್ಟು ಆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಈ ಥರ ಮಾಡ್ತಿರ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಈ ಹುಡುಗ ಅಂದರೆ ಆ ಹುಡುಗನಿಗೆ ಅಪ್ಪ ಅಮ್ಮ ಏನು ಮಾಡ್ತಾರೆ, ಫಸ್ಟ್ ಹಾಸ್ಪಿಟ್ಲ್ ನೋಡ್ಸ್ಕೊ, ಫಸ್ಟ್ ಮನೆಗೆ ಬಂದುಬಿಡು ಅಂತ ಹೇಳ್ಬಿಟ್ಟು ಸಿಟಿಯಿಂದ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಊರಿಗೆ ಕರ್ಕೊಂಡೋಗಿ ಹಾಸ್ಪಿಟಲ್ ನೋಡಿಸಿರ್ತಾನೆ. ತುಂಬ ಒಂದು 3 to 4 lakhsವರೆಗೂ ಖರ್ಚು ಮಾಡಿದಾಗ ಆ ಹುಡುಗನಿಗೆ ಏನನ್ಸುತ್ತೆ ಅಂದರೆ ನನಗೇನೂ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಕ್ಯೂರ್ ಆಗುತ್ತೆ. ಕ್ಯೂರ್ ಆದಮೇಲೆ ಆ ಹುಡುಗಿಗೆ ಫೋನ್ ಮಾಡಿದಾಗ ಇಲ್ಲ ನಮ್ಮ ಮನೆಯಲ್ಲಿ ಹುಡುಗನ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾಳೆ ಅಷ್ಟೇ. ಆ ಇನ್ಫಾರ್ಮೇಷನ್ನ ಕೊಟ್ಟಾದಮೇಲೆ ಸರಿ ಆಯಿತು, ನಾನು ಮಾತಾಡ್ತೀನಿ, ನಮ್ಮ ಮನೆಯಲ್ಲಿ ಹುಡುಗನ ನೋಡಿದ್ದಾರೆ ಓಕೆ, ಬಟ್ ನನ್ನ ಮನೇಲಿ ಮಾತಾಡ್ತೀನಿ, ಬಂದು ಮದುವೆ ಆಗು ಅಂತ ಹೇಳ್ಬಿಟ್ಟು ಮತ್ತೆ ಭರವಸೆನ ಕೊಡ್ತಾಳೆ. ಮತ್ತೆ ಭರವಸೆನ ಕೊಟ್ಟು ಆ ಹುಡುಗಿ ಎಂಗೇಜ್ಮೆಂಟ್ ಆಗಿದೆ ಅಂತ ಹುಡುಗನಿಗೆ ಹೇಳೋದೇ ಇಲ್ಲ. ಹೇಳದೆ ಹಂಗೇನೆ ಮದುವೆನೂ ಸಹ ಅವ್ರ ಅಪ್ಪ ನೋಡ್ಸಿರೋ ಹುಡುಗನ್ನೇ ಮದುವೆ ಆಗ್ತಾಳೆ. ಯಾಕೆ ಅಂತಂದರೆ ಈ ಹುಡುಗನಿಗೆ ಆಗ ಪ್ರೆಸೆಂಟ್ ಕೆಲಸ ಇರಲ್ಲ, ಒಂದು ಸ್ಯಾಲ್ರಿ ಯಾವುದು ಬರ್ತಿರೋದಿಲ್ಲ, ಆ ಹುಡುಗ ಫುಲ್ಲು ನಿಲ್ಲಾಗಿರ್ತಾನೆ. ಅವರಪ್ಪ ಅಂದರೆ ಹುಡುಗಿಯವರ ಅಪ್ಪ ನೋಡಿತಾನಲ್ವ, ಹುಡುಗ ಗೌರ್ಮೆಂಟ್ ಕೆಲಸ ಇರ್ತಾನೆ, ಫುಲ್ ಹೆಂಗಾದ್ರೂ ಇರಲಿ ಪರವಾಗಿಲ್ಲ ಗೌರ್ಮೆಂಟ್ ಕೆಲಸ ಅಂತ ಹೇಳ್ಬಿಟ್ಟು ಆ ಹುಡುಗಿ ಏನು ಮಾಡ್ತಾಳೆ, ಆ ಹುಡುಗನ ಮದುವೆ ಆಗ್ತಾಳೆ.
ಮದುವೆ ಆದಾಗ ಈ ಹುಡುಗನ ಗೊತ್ತಾಗುತ್ತೆ, ಇವತ್ತು ನಾನು ಪ್ರೀತಿಸಿರೋ ಹುಡುಗಿದು ಇವತ್ತು ಮದುವೆ. ಅವತ್ತಿನ ದಿನದಲ್ಲಿ ಆ ಹುಡುಗನಿಗೆ ಹೆಂಗಿರುತ್ತೆ ಅಂದರೆ, ಮದುವೆ ದಿನವರೆಗೂ ಆ ಹುಡುಗನಿಗೆ ಆ ವಿಷಯ ಗೊತ್ತೇ ಆಗೋದಿಲ್ಲ. ಈ ಥರ ಸಿಚುವೇಶನ್ಗೆ ತಂದು ಆ ಹುಡುಗಿ ಆ ಹುಡುಗನ್ನ ಕೈ ಬಿಟ್ಬಿಡ್ತಾಳೆ. ಕೈ ಬಿಟ್ಟಾಗ ಆ ಹುಡುಗನಿಗಾಗೋ ನೋವು ಗಾಯ್ಸ್, ನಿಜ ಹೇಳ್ಬೇಕಾದ್ರೆ ಆ ಹುಡುಗನಿಗೆ ಒಂದು ಬ್ಯಾಡ್ ಹ್ಯಾಬಿಟು ಇರೋದಿಲ್ವಂತೆ. ಆ ಹುಡುಗ ಸ್ಮೋಕ್ ಆಗ್ತಿರ್ಲಿಲ್ಲ, ಡ್ರಿಂಕ್ಸ್ ಆಗ್ತಿರ್ಲಿಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ. ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಆ ಹುಡುಗನ ಲೈಫು ನಾನು ಡ್ರಿಂಕ್ಸ್ ಮಾಡಬೇಕು, ನಾನು ಸ್ಮೋಕ್ ಮಾಡಬೇಕು, ನಾನು ಆ ಹುಡುಗನ ಮರಿಬೇಕು ಅಂತ ಹೇಳ್ಬಿಟ್ಟು ಈ ಕಡೆಗೆ ಈ ಫೀಲ್ಡ್ಗೆ ತುಂಬ ಅಂದರೆ ತುಂಬ ಪೇನ್ ಪಡ್ತಾನೆ. 7 years ಲವ್ ಅಷ್ಟು ಬೇಗ ಮರಿಲಿಕ್ಕಾಗಲ್ಲ. ಲೈಫಲ್ಲಿ ಯಾವ ಹುಡುಗಿ ನೋಡಿದ್ರು ಕೋಪ, ಯಾವ ಹುಡುಗಿ ಹತ್ರ ಮಾತಾಡಿದ್ರು ಕೋಪ, ಈ ಥರ ಒಂದು ಲೈಫ್ ಸ್ಟ್ರಗಲ್ಸ್ನ ಫೇಸ್ ಮಾಡ್ತಿರ್ತಾನೆ. ಮತ್ತು ಆ ಹುಡುಗನ ಲೈಫಲ್ಲಿ ಏನಾಯಿತು, ಹೆಂಗೋಯ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಥ್ಯಾಂಕ್ ಯು ಗಾಯ್ಸ್.